ಇವತ್ತು ನಿಮ್ಮ ಊರಲ್ಲಿ ಒಂದು ಹೆಣ್ಣು ಕರುಗಳ ಪ್ರದರ್ಶನವನ್ನ ಮಾಡಿದ್ದೀರಿ. ತುಂಬಾ ಚೆನ್ನಾಗಿ ಆಯೋಜನೆ ಆಗಿದೆ ಅಂತ ಹೇಳೋದಕ್ಕೆ ಖುಷಿ ಆಗ್ತದೆ. ಯಾಕಾಗಿ ಅಂದರೆ ಅದು ಬಂದವರು ಹೋಗಿ ನೋಡಿ ಬಂದೆ. ಸುಮಾರಷ್ಟು ತಳಿಗಳ ಕರುಗಳನ್ನು ತಂದಿದ್ದಾರೆ. ತುಂಬ ಪಾಲನೆಯನ್ನು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ನನಗನ್ನಿಸ್ತು. ಯಾಕಾಗಿ ಅಂದರೆ ಹುಟ್ಟಿದ ಕರುಗಳನ್ನ ಪೋಷಣೆ ಮಾಡುವಂಥದ್ದು ಅಷ್ಟು ಸುಲಭದ ಕೆಲಸ ಅಲ್ಲ. ನೋಡೋದಕ್ಕೆ ಮಾತ್ರ ಚೆನ್ನಾಗಿ ಕಾಣ್ತಾ ಬಿಟ್ಟರೆ ಅವನ್ನ ಸಾಕಾಣಿಕೆ ಮಾಡೋದು ಬಹಳ ಕಷ್ಟದ ಕೆಲಸ. ನಾನು ನೋಡಿದಾಗ ಎಲ್ಲ ಕರುಗಳು ತುಂಬ ಚೆನ್ನಾಗಿದ್ದಾವೆ. ಅದರಲ್ಲೂ ನಾನು 4-5 ಕರುಗಳು ನೋಡಿದವನಿಗೆ ಈಗ ಹಿಡ್ಕೊಂಡ್ಬಿಡೋಣ ಅನ್ನೋಷ್ಟು ಖುಷಿ ಆಗ್ತದೆ. ಅಷ್ಟು ಚಂದವಾಗಿ ಸಾಕಿದ್ದಾರೆ ರೈತರು. ಯಾಕೆ ಅಂದರೆ ರೈತರಿಗೆ ಆ ಹೈನುಗಾರಿಕೆ ಅನ್ನುವಂಥದ್ದು ಭಾರಿ ಖುಷಿ ಕೊಡುವಂಥ ಒಂದು ವ್ಯವಸ್ಥೆ. ಹೈನುಗಾರಿಕೆ ಮಾಡಿದಂಥವ್ರು ಆರೋಗ್ಯವಾಗಿರ್ತಾರೆ. ಎಲ್ಲ ಕೂತಿರೋರು ನೀವು ಅಷ್ಟು ಜನ ಹೈನುಗಾರಿಕೆ ಮಾಡೋಂಥ ಹಿರಿಯೋರಿದ್ದೀರಿ. ಹುಡುಗರು ಯಾರು ಕಾಣ್ತಾ ಇಲ್ಲ, ಹುಡುಗರು ಯಾರು ಹೈನುಗಾರಿಕೆಗೆ ಬರ್ತಾ ಇಲ್ಲ. ಹಳಬರು ಏನಿದ್ರು ಹೈನುಗಾರಿಕೆ ಮಾಡಬೇಕು. ಆ ಹೈನುಗಾರಿಕೆ ಮಾಡುವಂಥದ್ರಿಂದ ನಿಮ್ಮ ಆರೋಗ್ಯನೂ ಚೆನ್ನಾಗಿರ್ತದೆ. ಆದ್ದರಿಂದ ಇಲ್ಲಿ ಬಂದಂಥ ಕರುಗಳನ್ನೇ ಎಷ್ಟು ಚೆನ್ನಾಗಿ ಸಾಕಿದ್ದೀರಿ ಅಂದವಾಗ ಆ ಹಸುಗಳನ್ನು ಎಷ್ಟು ಚೆನ್ನಾಗಿ ಸಾಕಿರ್ಬೋದು ಅನ್ನೋಂಥದ್ದು ನಿಮ್ಮ ಈ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಏನು 1,000,000 ಲೀಟರ್ ಹಾಲು ಬರ್ತಾ ಇದೆ. ಆ ಹಾಲಿಂದನೇ ನೀವು ಹಸುಗಳನ್ನು ಅಷ್ಟು ಚೆನ್ನಾಗಿ ಪಾಲನೆ ಮಾಡಿದ್ದೀರಿ ಅನ್ನುವಂಥದ್ದು ನಮಗೆ ಮಾಹಿತಿ ಸಿಗ್ತದೆ ಅನ್ನೋಂಥ ವಿಷಯವನ್ನು ಹೇಳ್ತಾ, ಹೈನುಗಾರಿಕೆಯನ್ನ ಮಾಡಲೇಬೇಕು. ನೀವು ಬರೀ ಹಾಲಿನ ದರಕ್ಕಾಗಿ ಅಲ್ಲ, ಅದರಿಂದ ಸಿಗುವಂಥ ಗೊಬ್ಬರಕ್ಕಾಗಿ ಆದರೂ ಹೈನುಗಾರಿಕೆಯನ್ನು ಮಾಡಬೇಕಾಗ್ತದೆ. ಆದರೆ ನೀವು ಇಲ್ಲಿ 2 ಉದ್ದೇಶವನ್ನು ಇಟ್ಕೊಂಡು ಈ ಭಾಗದಲ್ಲಿ ದಾವಣಗೆರೆ ಜಿಲ್ಲೆಯಲ್ಲಿ ಹೈನುಗಾರಿಕೆಯನ್ನು ಮಾಡ್ತೀವಿ. ಉತ್ತಮವಾದಂಥ ಹಸುಗಳನ್ನು ಸಾಕಾಣಿಕೆ ಮಾಡಿ ಹೆಚ್ಚಿನ ಹಾಲನ್ನು ಉತ್ಪಾದನೆ ಮಾಡಿ ಸಂಘಕ್ಕೆ ಹಾಕಿ ಅದರಲ್ಲೂ ಲಾಭ ಮಾಡ್ತೀವಿ. ಜೊತೆಗೆ ಅದರಿಂದ ಸಿಗುವಂಥ ಹಸುಗಳ ಗೊಬ್ಬರದಿಂದನೂ ಒಳ್ಳೆಯ ಬೇಸಾಯವನ್ನು ಮಾಡಿ ಒಳ್ಳೆಯ ಅಡಿಕೆ ಇರ್ಬೋದು, ಬೇರೆ ಫಸಲನ್ನು ತೆಗೆಯುವಂಥ ಕೆಲಸವನ್ನು ಮಾಡ್ತೀವಿ. ಹಸುವಿನ ಗೊಬ್ಬರವನ್ನು ಹಾಕಿದ್ರೆ ಮಾತ್ರ ನೀವು ಯಾವುದೇ ಹೆಚ್ಚಿನ ಬೇಸಾಯವನ್ನು ಮಾಡಿ ಆದಾಯವನ್ನು ಗಳಿಸಕ್ಕೆ ಸಾಧ್ಯ. ನಿಮಗೆ ರಾಸಾಯನಿಕ ಗೊಬ್ಬರಗಳನ್ನು ಹಾಕಿದರೆ ಅದು ಬಹಳ ದಿನದ ಕೆಲಸ ಅಲ್ಲ. ನೀವು ಒಂದು 5-10 ವರ್ಷ ನಿಮಗೆ ಉತ್ತಮವಾಗಿ ಬೆಳೆಯನ್ನು ತೆಗೆಯುವಂಥ ಕೆಲಸ ಆಗ್ಬೋದು. ನಮ್ಮ ಕಡೆಗೆಲ್ಲ ರಾಸಾಯನಿಕ ಗೊಬ್ಬರವನ್ನು ಹಾಕಿ ಎಲೆ ಚುಕ್ಕಿ ರೋಗ ಎಲ್ಲ ಬಂದು ನಮ್ಮವೆಲ್ಲ 50% ಬೆಳೆ ಬಂದಿವೆ. ಮೋಸ್ಟ್ಲಿ ನಿಮ್ಮಲ್ಲಿ ಒಂದು ಎಕರೆಗೆ 10-12 ಕ್ವಿಂಟಲ್ ಅಡಿಕೆಯನ್ನು ತೆಗಿತೀರಿ ಅಂತ ಕಾಣಿಸ್ತದೆ. ನಮ್ಮ ಭಾಗದಲ್ಲಿ 5-6 ಕ್ವಿಂಟಲ್ ಅಡಿಕೆಯನ್ನು 1 ಎಕರೆಗೆ ತೆಗೆಯುವಂಥದ್ದು ಕಷ್ಟದ ಕೆಲಸ ಆಗಿದೆ. ಆ ಥರದಲ್ಲಿ ಈ ರಾಸಾಯನಿಕ ಗೊಬ್ಬರವನ್ನು ಬಿಟ್ಟು ಈ ಹೈನುಗಾರಿಕೆ ಮಾಡಿ ಅದರಿಂದ ಸಿಗುವಂಥ ಹಸುವಿನ ಗೊಬ್ಬರವನ್ನು ಉಪಯೋಗಿಸಿ ನೀವು ಬೆಳೆಯನ್ನು ಬೆಳೆದರೆ ಚೆನ್ನಾಗಿರ್ತದೆ. ಮಣ್ಣು ಫಲವತ್ತತೆಯಾಗಿರ್ತದೆ. ಮಣ್ಣು ನಾವು ಸತ್ರ ಮಣ್ಣಿಗೆ ಹೋಗ್ಬೋದು. ಮಣ್ಣು ಸತ್ರ ಏನು ಮಾಡಬೇಕು ಮುಂದೆ ಕಷ್ಟದ ಕೆಲಸ ಅಲ್ವಾ? ಆ ಥರದಲ್ಲಿ ಮಣ್ಣನ್ನು ಪೋಷಣೆ ಮಾಡುವಂಥ ಕೆಲಸ ನಾವು ಮಾಡಿದರೆ ಮಾತ್ರ ಅದರಲ್ಲಿ ನೆಟ್ಟಂಥ ಬೆಳೆಗಳಿಗೆ ಒಳ್ಳೆ ಪೋಷಕಾಂಶ ಸಿಕ್ಕಿ ಬೆಳೆ ಬರುವಂಥದ್ದಾಗ್ತದೆ. ಬೆಳೆ ಬಂದಾಗ ನಿಮಗೆ ಉತ್ಪತ್ತಿ ಜಾಸ್ತಿ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ತುಂಬ ಸಂತೋಷ ಆಯಿತು. ಇದೇ ಥರದಲ್ಲಿ ಹೈನುಗಾರಿಕೆಯನ್ನು ಜಾಸ್ತಿ ಮಾಡಿ ನಿಮ್ಮ ಪಕ್ಕದಲ್ಲಿ DMC ಇದೆ, ಧ್ವನಿ ಕೊಡೋದು. ಇಲ್ಲೆಲ್ಲ ಹೊನ್ನಾಳಿ ತಾಲೂಕಲ್ಲಿ ಹೆಚ್ಚು ಕಮ್ಮಿ ಒಂದು 2 ವರ್ಷ ಬಿಟ್ಟರೆ ನಾವು ಪ್ರತಿ ಸಂಘಕ್ಕೂ DMC ಹಾಕಬೇಕಾಗ್ತದೆ ಅನ್ನೋಂಥದ್ದು ನನ್ನ ಭಾವನೆ. ಯಾಕಾಗಿ ಅಂದರೆ ಹಿಂದೆಲ್ಲ 200-300 ಲೀಟರ್ ಹಾಲಿನಂಥದ್ದು ಈಗ 1,000, 1,500, 2,000 ಲೀಟರ್ವರೆಗೆ ಹೊನ್ನಾಳಿ ತಾಲೂಕು ಇರ್ಬೋದು, ದಾವಣಗೆರೆ ಇರ್ಬೋದು. ಒಟ್ಟು ದಾವಣಗೆರೆ ಮತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ಕೆಲವು ತಾಲೂಕುಗಳಲ್ಲಿ ವಿಚಿತ್ರವಾಗಿ ಹಾಲಿನ ಉತ್ಪಾದನೆ ಆಗ್ತಾ ಇದೆ. ನನಗೆ ಮತ್ತೆ ಈ ಸರಿ ನಾವು 8 ಲಕ್ಷ ಲೀಟರ್ನ ಒಕ್ಕೂಟಕ್ಕೆ ಹಾಲು ಬರ್ತಾ ಇದೆ. ಮುಂದಿನ ಸರಿ ಮೋಸ್ಟ್ಲಿ 9 ಲಕ್ಷ ಲೀಟರ್ ಬರ್ಬೋದು. ಯಾಕಾಗಿ ಅಂದರೆ ಅನಿವಾರ್ಯವಾಗಿ ರೈತರು ಹೈನುಗಾರಿಕೆಯನ್ನು ಮಾಡಲೇಬೇಕು. ಯಾವ ಫಸಲನ್ನು ಬೆಳೆದರೂ ನಿರ್ದಿಷ್ಟವಾದ ಬೆಳೆ ಸಿಗಂಥದ್ದಾಗೋದಿಲ್ಲ. ಆದರೆ ಹೈನುಗಾರಿಕೆಯಲ್ಲಿ ಮಾತ್ರ ಒಂದು ನಿರ್ದಿಷ್ಟವಾದ ಬೆಲೆ ಅನ್ನೋಂಥದ್ದು ಇರ್ತದೆ. ನೋಡಿ, ಈ ವರ್ಷದಲ್ಲಿ ನಾವು 365 ದಿನ ಒಂದೇ ದರವನ್ನು ಕೊಟ್ಟಂಥ ಒಂದು ಒಕ್ಕೂಟ ಅಂದರೆ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಶಿವಮೊಗ್ಗ ಹಾಲು ಒಕ್ಕೂಟ. ನಮ್ಮ ಒಕ್ಕೂಟದಲ್ಲಿ 365 ದಿನ ಒಂದೇ ದರವನ್ನು ಕಾಪಾಡಿಕೊಂಡು ಬಂದಿದ್ದೇವೆ. ಯಾಕಾಗಿ ಅಂದರೆ ರೈತರಿಗೆ ಒಂದು ಹೈನುಗಾರಿಕೆ ಮಾಡ್ತಾ ಇದ್ದಾರೆ, ಇದ್ರ ಮೇಲೆ ಹೆಚ್ಚು ಅವಲಂಬಿತ ಆಗಿದ್ದಾರೆ.
ಅನ್ನೋ ದೃಷ್ಟಿಯಿಂದ ನಾವು ಆ ಥರದಲ್ಲಿ ನಿರ್ಧಾರವನ್ನು ನಮ್ಮ ಆಡಳಿತ ಮಂಡಳಿಯಲ್ಲಿ ತಗೊಂಡು ನಿರ್ಧಾರವನ್ನು ಕಾಪಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಇನ್ನೂ ಹಾಲು ಜಾಸ್ತಿ ಆಗ್ತದೆ, ರೇಟ್ ತುಂಬ ಜಾಸ್ತಿ ಆಗ್ತದೆ ಅನ್ನೋದ್ರ ಬಗ್ಗೆ ನಾನು ಭರವಸೆ ಕೊಡೋದಿಲ್ಲ. ಯಾಕಾಗಿ ಅಂದರೆ ಹೈನುಗಾರಿಕೆ ಜಾಸ್ತಿಯಾಗಿ ಹಾಲು ಜಾಸ್ತಿ ಆದಾಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ 1 ಕೋಟಿಗೂ ಹೆಚ್ಚು ಹಾಲು ಉತ್ಪಾದನೆ ಆಗ್ತದೆ. ಅವಾಗ ದರ ಸೀಮಿತವಾಗಿ ಇದ್ರೆ ಸಾಕು ಅನ್ನುವಂಥದ್ದು ನಮ್ಮ ಭಾವನೆ ಅಂತ ಹೇಳ್ತಾ, ನಿಮಗೆಲ್ಲ ಗೊತ್ತಿದೆ ನಮ್ಮ ಒಕ್ಕೂಟದಲ್ಲಿ 45 ಕೋಟಿ ಹೆಚ್ಚು ಕಡಿಮೆ ನಿಮಗೆ ರೈತರಿಗೆ ನಾವು ಅನುದಾನವನ್ನು ಕೊಡ್ತೇವೆ. ರಬ್ಬರ್ ಮ್ಯಾಟ್ ಇರ್ಬೋದು, ಜಾಬ್ ಕಟ್ಟರ್ ಇರ್ಬೋದು, ಮಿಲ್ಕಿ ಮಿಷನ್ ಇರ್ಬೋದು, ಆಮೇಲೆ ಔಷಧಿಗಳನ್ನು ಇರ್ಬೋದು. ಈ ಥರದಲ್ಲಿ ಸುಮಾರಷ್ಟು ನಾವು ಸಬ್ಸಿಡಿಗಳನ್ನು ಕೊಟ್ಟು ರೈತರಿಗೆ ಹೈನುಗಾರಿಕೆಯನ್ನು ಉತ್ತೇಜನ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ಅಂತ ಹೇಳ್ತಾ, ಈ ಭಾಗದಲ್ಲಿ ಮೋಸ್ಟ್ಲಿ ನೀವು ರಬ್ಬರ್ ಮ್ಯಾಟ್ ಅಂತ ನಂಗೆ ಕಾಣಲ್ಲ. ರಬ್ಬರ್ ಮ್ಯಾಟ್ ಎಲ್ಲ ಬಂದಿದೆ, ಯಥೇಚ್ಛವಾಗಿ ತರಿಸಿದ್ದೇವೆ. ನಿಮ್ಮ ಯಾವ ರೈತರಿಗೆ ಎಷ್ಟು ಮ್ಯಾಟ್ ಬೇಕೋ ಅಷ್ಟು ಮ್ಯಾಟನ್ನು ಕೊಡಿ. ನೀವು ರೇಷನ್ ಥರ ಮಾಡೋ ಅವಶ್ಯಕತೆ ಇಲ್ಲ. ಎಲ್ಲ ಸಂಘಕ್ಕೂ ಸಫಿಷಿಯೆಂಟ್ ಆಗಿ ಎಷ್ಟೆಷ್ಟು ಮ್ಯಾಟ್ ಬೇಕೋ ಅಷ್ಟು ಮ್ಯಾಟನ್ನು ಕೊಡುವಂಥ ಕೆಲಸವನ್ನು ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮುಂದಿನ ದಿನಗಳಲ್ಲಿ ನಿಮಗೆ ಜಾಬ್ ಕಟ್ಟೋ ಮಿಲ್ಕಿ ಮಿಷನ್ ಅಷ್ಟೇ ನೆಕ್ಸ್ಟ್ ಬಜೆಟಲ್ಲಿ ಈ ಬಜೆಟಲ್ಲಿ ಇಟ್ಕೊಂಡು ಈ ಸರಿ ಸಿಗಬೇಕು ಅಂತವರಿಗೆ ಮುಂದಿನ ಸರಿ ನಿಮಗೆ ಹುಳು ಕಟ್ ಮಾಡುವಂಥ ಯಂತ್ರ, ಹಾಲು ಕರೆಯುವ ಯಂತ್ರ ಇದನ್ನು ಕೊಡುವಂಥ ಕೆಲಸವನ್ನು ಮಾಡ್ತೇವೆ ಅಂತ ಹೇಳ್ತಾ ತುಂಬ ಸಂತೋಷ ಆಯಿತು. ನನಗೆ ಮಧ್ಯಾಹ್ನ 2 ಗಂಟೆಗೆ ಅಕೌಂಟ್ಸ್ ಕಮಿಟಿ ಮೀಟಿಂಗ್ ಇದೆ. ಇಟ್ಟು ಬರಂಗಿರಲಿಲ್ಲ, ಬಟ್ ಇದೊಂದು ಒಳ್ಳೆಯ ಕಾರ್ಯಕ್ರಮ. ಮತ್ತು ನಮ್ಮ ನಿರ್ದೇಶಕರು ಬಸಪ್ಪನವರು, ನಮ್ಮ ಉಪಾಧ್ಯಕ್ಷರು ಬಣಕಾರವರು, ಯಾವುದೇ ಕಾರಣಕ್ಕೂ ಅಧ್ಯಕ್ಷರು 1 ಗಂಟೆ ಮಾತಿದ್ದಾರೆ ಬಂದೋಗಿ ಅನ್ನೋ ಮಾತನ್ನು ಹೇಳಿದ್ರಿಂದ ಬರುವಾಗಾಯಿತು ಅಂತ ಹೇಳ್ತಾ, ನಾನು ಮೀಟಿಂಗಿಗೆ ಹೋಗೋದ್ರಿಂದ ನಾನು ಮತ್ತೆ ಇಲ್ಲದಿಲ್ಲ, ನನ್ನ ಮಾತು ಮುಗಿಸಿ ನಾನು ಹೊರಡುತ್ತೇನೆ. ನೀವು ನನಗೆ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಇನ್ನೂ ಹೆಚ್ಚಿನ ಹೈನುಗಾರಿಕೆಯನ್ನು ಮಾಡಿ ನಮ್ಮ ಒಕ್ಕೂಟದಲ್ಲಿ ನಿಮ್ಮ ಪರವಾಗಿ ನಮ್ಮ ಆಡಳಿತ ಮಂಡಳಿ ಇದೆ, ಎಲ್ಲ ಸಹಕಾರವನ್ನು ಕೊಡುವಂಥ ಕೆಲಸವನ್ನು ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ಡಾಕ್ಟರ್ ಮಾತಾಡ್ತಾ ಇದ್ದಾರೆ ತಾಲೂಕಲ್ಲಿ ಒಂದೊಂದು ಕ್ಯಾಂಪ್ಗಳನ್ನು ಮಾಡಬೇಕು ಅಂತ. ಸಾಮಾನ್ಯವಾಗಿ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ನಾವು ಮತ್ತು ಸರ್ಕಾರದ ಅನುದಾನದಿಂದ ಮಾಡ್ತೇವೆ. ಹೆಚ್ಚು ಕಡಿಮೆ ನಮ್ಮ ಎಲ್ಲ ತಾಲೂಕುಗಳಲ್ಲೂ 1-2 ಹಾಲು ಉತ್ಪಾದನಾ ಸಹಕಾರ ಸಂಘಗಳಲ್ಲಿ ಹೆಣ್ಣು ಕರುಗಳ ಪ್ರದರ್ಶನ ಮತ್ತು ಮಿಶ್ರ ಹಸುಗಳ ಪ್ರದರ್ಶನ ಸ್ವೀಕಾರ ಮಾಡ್ತೇವೆ. ಆದಷ್ಟು ಸರ್ಕಾರದಿಂದಲೂ ನೀವು ಪಶುಪಾಲನಾ ಇಲಾಖೆಯಿಂದ ಒಂದಷ್ಟು ಅನುದಾನವನ್ನು ತರಿಸುವಂಥ ಕೆಲಸವನ್ನು ಮಾಡಿ, ಜೊತೆಗೆ ನಾವು ಒಕ್ಕೂಟ ನಿಮ್ಮ ಜೊತೆಗಿರ್ತೇವೆ. ಇಬ್ಬರು ಸೇರಿ ರೈತರಿಗೆ ಅನುಕೂಲ ಆಗೋಂಥ ಕೆಲಸವನ್ನು ಮಾಡೋಣ. ಸರ್ಕಾರ ಸಹಕಾರ ಇವೆರಡು ಒಟ್ಟಿಗೆ ಸೇರಿದರೆ ಯಾವ ಕೆಲಸವನ್ನು ಮಾಡ್ಬೋದು. ಸರ್ಕಾರದಲ್ಲಿ ಮಾಡಬೇಕಿರೋಂಥ ಕೆಲಸವನ್ನು ಸಹಕಾರ ವ್ಯವಸ್ಥೆಯಲ್ಲಿ ಮಾಡ್ಬೋದು ಅನ್ನೋದನ್ನು ನಮ್ಮ ಹಾಲು ಒಕ್ಕೂಟಗಳು ತೋರಿಸ್ತಾ ಇದ್ದಾವೆ ಅನ್ನೋದು ನಿಮಗೆಲ್ಲ ಗೊತ್ತಿರುವಂಥದ್ದೇ. ಆದ್ದರಿಂದ ಸಹಕಾರ ವ್ಯವಸ್ಥೆಯನ್ನು ಗಟ್ಟಿ ಮಾಡೋದ್ರ ಜೊತೆಗೆ ಸರ್ಕಾರನ ಬಂದರೆ ಸರ್ಕಾರಕ್ಕಿಂತ ಹೆಚ್ಚಿನ ಕೆಲಸವನ್ನು ನಾವು ಸಹಕಾರಿ ವ್ಯವಸ್ಥೆ ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ನೀವು ನನ್ನನ್ನು ಇಲ್ಲಿ ಕರೆಯೋದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಿಮ್ಮೆಲ್ಲ ಹಾಲು ಉತ್ಪಾದಕ ಸಹಕಾರ ಸಂಘದ ಆಡಳಿತ ಮಂಡಳಿಯವರಿಗೆ ಮತ್ತು ಎಲ್ಲ ಸದಸ್ಯರಿಗೆ ವಿಶೇಷವಾದ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.